ನಿನಗೆ ಎಲ್ಲಿ ಮಕ್ಕಳಾಗುತ್ತೋ ಅನ್ನೋ ಭಯ. ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ರೂಪನ್ ಗೊತ್ತು ಮಾಡಿಕೊಟ್ಟಿದ್ದಕ್ಕೆ ನನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಸೌಂದರ್ಯ ಯಾವಾಗ ಮದುವೆ ಮುರಿದು ಬಿತ್ತೋ ನನಗೆ ದುಡ್ಡು ಕೊಡದೆ ಕೈ ಎತ್ತಿಬಿಟ್ಲು. ನನಗೂ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಹೋಗ್ಲಿ ಅಂತ ಬಿಟ್ಟುಬಿಟ್ಟೆ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಯಾರು ಬೇಕಾದ್ರು ಹೇಳಿ ಅಂತಾಳೆ. ವರದಕ್ಷಿಣೆ ಆಸೆಗೆ ನನ್ನ ಅಳಿಯ ನನ್ನ ಮಕ್ಕಳನ್ನು ಹೊಡೆದು ಅವಾಗ ಮನೆಗೆ ವಾಪಸ್ ಕಳಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕೂಡ ಹೊರಟಿದ್ಲು. ಅವತ್ತು ಸೌಂದರ್ಯ ನನಗೆ ಹಣದ ಸಹಾಯ ಮಾಡಿದ್ರೆ ನನ್ನ ಮಗಳಿಗೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ನನಗೆ ಆ ಸೌಂದರ್ಯದ ಮೇಲೆ ದ್ವೇಷ. ಇಂಥ ಕೆಟ್ಟ ಹೆಂಗಸು ಭೂಮಿ ಮೇಲೆ ಇರಬಾರ್ದು ಅಂತ ಸಾಯಿಸಕ್ಕೋಸ್ಕರ ಜನನ ಕಳಿಸ್ದೆ. ಆದ್ರೆ ಅವ್ರು ಏನು ಮಾಡದೆ ವಾಪಸ್ ಬಂದರು. ಸೌಂದರ್ಯ ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸಕ್ ಹೊರಟಿದ್ದು ಇನ್ನೂ ದೊಡ್ಡ ತಪ್ಪು. ನನಗಾದ ಅನ್ಯಾಯ ಬೇರೆ ಯಾರಿಗ ಆಗ್ಬಾರ್ದು ಅಂತ ಹೇಳಿ ನಾನೇ ನಿರ್ಧಾರ ತಗೊಂಡೆ. ಸೌಂದರ್ಯ ಮೇಡಮ್ ಬಗ್ಗೆ, ನಮ್ಮ ಅಕ್ಕಿನ ಬಗ್ಗೆ ನೀವು ಹೇಳಿದ್ದೆಲ್ಲ ಸತ್ಯನ? ಸತ್ಯ. ಆ ಅನ್ನಪೂರ್ಣೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಸತ್ಯ. ಈ ಸತ್ಯ ನನ್ಗೆ ಹೇಳ್ದಂಗೆ ನನ್ ಗಂಡ ಮನೆಯವ್ರ ಮುಂದೆನೂ ಹೇಳ್ತೀರಾ? ನಾನು ಅವ್ರನ್ನ ಸಾಯಿಸಕ್ ಹೊರಟಿದ್ದೆ ಅನ್ನೋ ವಿಷಯ ನೀನು ಹೇಳಲಿಲ್ಲ ಅಂದ್ರೆ ನಾನು ಘಂಟಾಘೋಷವಾಗಿ ಈ ಸತ್ಯನ ಹೇಳ್ತಿದ್ದೆ. ಸರಿ, ನಾಳೆ ಎಲ್ರೂ ನಿಮ್ಮ ಮನೆಗೆ ಕರ್ಕೊಂಡ್ಬಿಡ್ತೀನಿ. ಆಗ್ಬೋದು, ಕಾಯ್ತಾ ಇರ್ತೀನಿ.